ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್. ಇವಾಗ ಬಂದು ಲಾಸ್ಟ್ ವಿಡಿಯೋದಲ್ಲಿ ಬಂದು ನಾನು ಬ್ಯಾಕ್ ಪಾರ್ಟ್ ಹೆಂಗೆ ಕಟ್ ಮಾಡೋದು ಬ್ಲೌಸ್ ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಫ್ರಂಟ್ ಪಾರ್ಟ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫ್ರಂಟ್ ಪಾರ್ಟ್ಗೂ ಕೂಡ ಒಂದೇ ಒಂದು ಚೇಂಜಸ್ ಏನಂದರೆ, ಚೆಸ್ಟಲ್ಲಿ ನಾನು ಬಂದು 2 ಇಂಚ್ ತೊಗೊಂಡಿದ್ದೆ. ಇವಾಗ ಬಂದು ಎಕ್ಸ್ಟ್ರಾ 3 ಇಂಚ್ ತೊಗೊಬೇಕಾಗುತ್ತೆ. ಇದಕ್ಕೆ ನೀವು ಸೇಮು ಇದನ್ನು ಹೇಗಿದೆಯೋ ಹಾಗೆ ಇಟ್ಟು ಫ್ರಂಟ್ ಪಾರ್ಟ್ಗೆ ಸೇಮ್ ಲೆಂತ್ ಎಲ್ಲ ಸೇಮ್ ಏನಿದೆಯೋ ಹಾಗೆ ಅಲೈನ್ ಮಾಡಿ ಫುಲ್ ಮಾರ್ಕ್ ಮಾಡ್ಕೊಬೇಕು. ಬಟ್ಟೆ ಬಂದು ಬ್ಯಾಕ್ ಪಾರ್ಟ್ಗೆ ಯಾವ ಥರ ಹಾಕ್ಕೊಂಡಿದ್ರೋ ಅದೇ ಥರ ಹಾಕ್ಕೊಬೇಕು ಡಬಲ್ ಫೋಲ್ಡಿಂಗಲ್ಲಿ. ಇಲ್ಲಿ ನೆಕ್ ಸೈಡ್ ಓಪನ್ ಇದ್ದರೂ ಕೂಡ ಓಕೆ, ಬಟ್ ಬ್ಯಾಕ್ ಸೈಡಿಗೆ ಮಾತ್ರ ನೆಕ್ ಸೈಡ್ ಕ್ಲೋಸ್ ಇರಲೇಬೇಕು. ಫ್ರಂಟಲ್ಲಿ ಏನೋ ಅದು ನೆಸೆಸಿಟಿ ಇಲ್ಲ, ಓಪನ್ ಇದ್ದರೂ ಕೂಡ ಓಕೆ, ಯಾಕಂದರೆ ಫ್ರಂಟಲ್ಲಿ ನಾವು ಹುಕ್ಸಿಡ್ತೀವಿ. ಆದ್ದರಿಂದ ಸೇಮ್ ಏನಿದೆ ಆ್ಯಸ್ ಇಟ್ ಈಸ್ ಅದು ಹಂಗೆ ಡ್ರಾ ಮಾಡ್ಕೊಬೇಕು. ನೆಕ್ಕಿಂದ ಹಿಡಿದು ಲೆಂತಿಂದ ಹಿಡಿದು ಎಲ್ಲ ಸೇಮ್ ಟು ಸೇಮ್ ಏನಿದೆಯೋ ಅದು ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ಬಟ್ಟೆ ಕೆಳಗಡೆ ಬಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಅದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೋಬೋದು. ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಏನು ಬ್ಯಾಕಲ್ಲಿ ಏನು ಮಾಡಿದ್ದೀರ ನೀವು ಅದನ್ನು ಹಾಗೇ ಇಟ್ಟು ಚೆಸ್ಟ್ ಹತ್ರ ಮಾತ್ರ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಚೆಸ್ಟ್ಗೆ 1 ಇಂಚ್ ಏನಕ್ಕಂತಂದರೆ ಡಾಟ್ ಹಿಡಿಯೋದಕ್ಕೆ ಮತ್ತು ಫ್ರಂಟಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋದಕ್ಕೆ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋ ಹತ್ರ ಒಂದು 1/2 ಇಂಚು, ಚೆಸ್ಟ್ ಹತ್ರ ಒಂದು 1/2 ಇಂಚ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಸೇಮ್ 5 ಇಂಚೇ ಇರುತ್ತೆ. ಮತ್ತು ಇನ್ನೊಂದು ಇಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತಂದರೆ, ಅಲ್ಲಿ 13 ಇಂಚಿಗೆ ಲೆಂತ್ ಇದೆಯಲ್ವ, ಕರೆಕ್ಟಾಗಿ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ನೀವು ಸ್ಕೇಲ್ ಯೂಸ್ ಮಾಡಿ, ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡಿಲ್ಲ. ನೋಡಿ, ಫ್ರಂಟ್ ಡೀಪ್ ಬಂದು 6 ಇಂಚು, ನಿಮ್ದು ಎಷ್ಟು ಡೀಪ್ ಇದೆಯೋ ಅಷ್ಟು ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟಲ್ಲಿ ಲೈನ್ ಹಾಕ್ಕೊಂಡಿರೋದು 1/2 ಇಂಚ್ ಹೇಳಿದ್ನಲ್ವ, ಅದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋದಕ್ಕೆ ಅದು ಹಾಕಲೇಬೇಕು ನೀವು, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಫ್ರಂಟಲ್ಲಿ ಚೆಸ್ಟು. ಇದು ಬಂದು 2 ಇಂಚ್ ಎಕ್ಸ್ಟ್ರಾ ಬ್ಯಾಕಲ್ಲೂ ತೊಗೊಂಡಿದ್ದೀವಿ, ಮತ್ತು ಫ್ರಂಟಲ್ಲೂ 2 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಇಲ್ಲಿ ಹಾರ್ಮ್ ರೋಡ್ ಹತ್ರ 1/2 ಇಂಚ್ ಒಳಗಡೆ ತೊಗೊಬೇಕು. ಕಂಕ್ಳ ಹತ್ರ 1/2 ಇಂಚ್ ಒಳಗಡೆ ತೊಗೋಬೇಕು. ಇಲ್ಲಿ ಫ್ರಂಟು ಬ್ಯಾಕ್ ಅಂತ ಬರೀತಾ ಇದ್ದೀನಿ ನೋಡಿ, ಫ್ರಂಟ್ ಲೈನು ಮತ್ತು ಬ್ಯಾಕ್ ಲೈನ್ ಯಾವುದು ಅಂತ. ಇಲ್ಲಿ ಬಂದು ಕ್ರಾಸ್ ಬೆಲ್ಟಿಗೆ ಬಂದು ನೋಡಿ, ಇಲ್ಲಿ ರೆಡಿ ಲೆಂತಿಂದ 1.5 ಇಂಚ್ ತೊಗೊತೀನಿ. ಈ ಸೈಡ್ ಬಂದು 1 ಇಂಚ್ ತೊಗೊತೀನಿ. ಇದು ಇದೇ ಥರ ಮಾಡ್ಕೊಳ್ಳಿ, ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು. ಈ ಕಡೆ 1.5, ಆ ಕಡೆ 1 ಇಂಚು. ಇಲ್ಲಿ ಬಂದು 3 ಇಂಚ್ ತೊಗೊತೀನಿ. 3 ಅಂದು ಎಲ್ಲರಿಗೂ ಸ್ಟ್ಯಾಂಡರ್ಡು, 3, 4, 5 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು, ಮತ್ತು ನೋಡಿ, ಇಲ್ಲಿ ಸೆಂಟರ್ ಲೈನಿಂದ ಒಂದು 3 ಇಂಚಿಗೆ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಶೇಪ್ ಕೊಡಿ, ಕ್ರಾಸ್ ಬೆಲ್ಟ್ ಶೇಪ್ ಕೊಡಿ ಕರೆಕ್ಟಾಗಿ, ಪರ್ಫೆಕ್ಟ್ ಶೇಪ್ ಕೊಟ್ಕೊಳ್ಳಿ ಕ್ರಾಸ್ ಬೆಲ್ಟು. ಇದರಲ್ಲಿ ನೀವು ಈ ಥರ ಸಪ್ರೇಟ್ ಕಟ್ ಮಾಡ್ದೇ ಇದರಲ್ಲೇ ಮಾಡ್ಕೊಬೋದು ನೀವು. ಅದಾದಮೇಲೆ ನೋಡಿ, ಈ ಫಸ್ಟು ಲೈನ್ಗೆ ಕರೆಕ್ಟಾಗಿ ಈಕ್ವಲ್ಲಾಗಿ ಇಟ್ಟು ಆ ಕಡೆ ಆರ್ಮ್ದು ಡಾಟು ರೆಡಿ ಮಾಡಿ, ಈ ಕಡೆ ಬಂದು ಸೆಂಟರು ನೆಕ್ಗೆ ಮತ್ತು ಕ್ರಾಸ್ ಬೆಲ್ಟ್ಗೆ ಸೆಂಟರ್ ಲೈನ್ಗೆ ಒಂದು ಡಾಟ್ ಮಾಡಿ, ಇದಿಷ್ಟು 3 ಡಾಟ್ ಆಯಿತು. ಈಗ ಆದಮೇಲೆ ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ, ಕ್ರಾಸ್ ಬೆಲ್ಟ್ ಹತ್ರ ನೀಟಾಗಿ ಕಟ್ ಮಾಡಿ, ನೀಟಾಗಿ ಫುಲ್ ಆ್ಯಂಡ್ ಫುಲ್ ಕಟ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಥರ ವೀಡಿಯೋ ಮಾಡಿ, ಕಟಿಂಗ್ ವೀಡಿಯೋಗಳು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನು ಬ್ಲೌಸಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕೇಳ್ಬೋದು. ಈ ಥರ ಮಾಡಿದ್ರೆ ನಮಗೆ ಫ್ರಂಟು ಕೂಡ ಯಾವುದೇ ರೀತಿ ಟೈಟ್ ಆಗೋದಿಲ್ಲ. ನಾವು ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ಚೆಸ್ಟ್ ಹತ್ರ ನಮಗೆ ಟೈಟೇ ಬರೋದಿಲ್ಲ. ಇದು ಸ್ಟಿಚಿಂಗ್ ವಿಡಿಯೋ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಫ್ರಂಟು ಬ್ಯಾಕ್ ಯಾವ ಥರ ಸ್ಟಿಚ್ ಮಾಡ್ಕೊಳೋದು ಅಂತ ಈಸಿಯಾಗಿ. ಇಲ್ಲೆಲ್ಲ ನಾಚಸ್ ಹಾಕ್ಕೊಂಬಿಡಿ. ಕರೆಕ್ಟಾಗಿ ಡಾಟ್ಸ್ ಪಾಯಿಂಟ್ಸ್ ಹತ್ರ ಬಂದು ನಾಚಸ್ ಹಾಕ್ಕೊಳ್ಳಿ. ನಾಚಸ್ ಹಾಕ್ಕೊಂಡ್ರೆ ನಿಮಗೆ ಅದು ಡಾಟ್ಸ್ ಇಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಓಪನ್ ಮಾಡಿ, ಇಲ್ಲಿ 2 ಪಾರ್ಟ್ ಇದೆ, ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ. ಇದನ್ನು ನೆಕ್ಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ಲೀವ್ಸ್ ಕಟ್ಟಿಂಗ್ ಮತ್ತು ನೆಕ್ ಲೈನ್ ಎಲ್ಲ ಯಾವ ಥರ ಮಾಡ್ಕೊಬೇಕು, ಯಾವ ಥರ ಕಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.